ಕೊರಿಯಾದ ಪ್ರೆಸಿಡೆಂಟ್ ಪರ್ಸನಲಿ ಇನ್ವಾಲ್ವ್ ಆಗಿ 3 ಲಕ್ಷ ಟ್ರೂಪ್ಸ್ ಅನ್ನ ಡಿಪ್ಲಾಯ್ ಮಾಡ್ತಾರೆ ಫಾರ್ ದಿ ಸರ್ಚ್ ಪಾರ್ಟಿ. ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯಾನ್ ಹಂಟ್ ಇನ್ ದ ಹಿಸ್ಟ್ರಿ ಆಫ್ ಸೌತ್ ಕೊರಿಯಾ ಅಂತ ಹೇಳ್ಬಹುದು. ಯಾರನ್ನು ಹುಡುಕ್ತಿದ್ದಾರೆ, ಯಾಕೆ ಹುಡುಕ್ತಿದ್ದಾರೆ, ಐ ವಿಲ್ ಎಕ್ಸ್ಪ್ಲೈನ್. ಸ್ಟೇ ಟ್ಯೂನ್ಡ್ ಟಿಲ್ ಎಂಡ್. 1991ರಲ್ಲಿ ಸೌತ್ ಕೊರಿಯಾದಲ್ಲಿ 30 ವರ್ಷಗಳ ನಂತರ ಫಸ್ಟ್ ಟೈಮ್ ಲೋಕಲ್ ಬಾಡಿ ಎಲೆಕ್ಷನ್ ನಡೆಯುತ್ತೆ. ಹಾಗಾಗಿ ಗೌರ್ಮೆಂಟ್ ಹಾಲಿಡೇ ಡಿಕ್ಲೇರ್ ಮಾಡಲಾಗುತ್ತೆ. ಶಾಲೆಗೆ ರಜೆ ಸಿಕ್ಕಿತು ಅಂತ 9 ರಿಂದ 13 ವರ್ಷದ 5 ಜನ ಹುಡುಗರು ಊರಿನ ಪಕ್ಕದಲ್ಲಿರುವ ಪರ್ವತಕ್ಕೆ ಸ್ಯಾಲಮಾಂಡರ್ಗಳ ಎಗ್ ಕಲೆಕ್ಟ್ ಮಾಡಿಕೊಂಡು ಬರೋಣ ಅಂತ ಹೋಗ್ಲಿಕ್ಕೆ ಡಿಸೈಡ್ ಮಾಡ್ತಾರೆ. ಆವಾಗ ಅದರಲ್ಲಿ ಒಬ್ಬನ ತಾಯಿ, ಇವತ್ತು ಹೊರಗಡೆ ಹೋಗಬೇಡಿ, ನನಗೆ ಯಾಕೋ ಮನಸ್ಸಿಗೆ ಮಿಸ್ ಹೊಡಿತಿದೆ ಅಂತ ಹೇಳ್ತಾಳೆ. ಬಟ್ ಮಕ್ಕಳ ಹುಡುಗಾಟ, ತಾಯಿಯನ್ನು ಹೇಗೋ ಒಪ್ಪಿಸಿ 5 ಜನ ಕೂಡ ಆ ಪರ್ವತಕ್ಕೆ ಹೈಕಿಂಗ್ ಹೋಗಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಹೋದವರು ಮತ್ತೆ ತಿರುಗಿ ಬರೋದಿಲ್ಲ. ಮಕ್ಕಳಿನ್ನು ಮನೆಗೆ ಬಂದಿಲ್ಲ ಅಂತ ಊರವರೆಲ್ಲ ಸೇರಿ ಆ ಪರ್ವತದ ಸುತ್ತ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಆದರೂ ಯಾವುದೇ ಸುಳಿವು ಸಿಗಲ್ಲ. ಅಫಿಷಿಯಲ್ಸ್ ಇನ್ವಾಲ್ವ್ ಆಗ್ತಾರೆ. ಸರ್ಚ್ ಮತ್ತೆ ಕೂಡ ಇಂಟೆನ್ಸ್ ಆಗುತ್ತೆ. ಆದರೂ ಯಾವುದೇ ಸುಳಿವು ಸಿಗಲ್ಲ. ಮಕ್ಕಳ ಫೋಟೋವನ್ನು ಮಿಲ್ಕ್ ಪ್ಯಾಕೆಟ್ ಮತ್ತು ಸಿಗರೆಟ್ ಪ್ಯಾಕ್ನಲ್ಲಿ ಪ್ರಿಂಟ್ ಮಾಡಲಾಗುತ್ತೆ ಟು ಗೆಟ್ ಸಮ್ ಕ್ಲೂ. ಆದರೂ ಯಾವುದೇ ಸುಳಿವು ಸಿಗಲ್ಲ. ಪ್ರೆಸಿಡೆಂಟ್ ಖುದ್ದಾಗಿ ಮಿಲಿಟರಿ ಆ್ಯಂಡ್ ಪೊಲೀಸ್ ಅಂತ ಸೇರಿಸಿ 3 ಲಕ್ಷ ಜನರ ಟ್ರೂಪನ್ನು ಡಿಪ್ಲಾಯ್ ಮಾಡ್ತಾರೆ. ಅವರ ಪರ್ವತದ ಪ್ರತಿಯೊಂದು ಇಂಚನ್ನು ಕೂಡ ಕೆದಕಿ ಹುಡುಕ್ತಾರೆ. ಆದರೂ ಯಾವುದೇ ಸುಳಿವು ಸಿಗಲ್ಲ. ಕೆಲವರು ಹೇಳ್ತಾರೆ ಏಲಿಯನ್ಗಳು ಅವರನ್ನು ಅಬ್ಡಕ್ಟ್ ಮಾಡಿದ್ದಾರೆ, ಇನ್ನು ಕೆಲವರು ಹೇಳ್ತಾರೆ ನಾರ್ತ್ ಕೊರಿಯಾದ ಕೈವಾಡ ಇದೆ ಅಂತೆ. ಆ ಹುಡುಗರು ಹೋಗಿದ್ದು ಸ್ಯಾಲಮಾಂಡರ್ಗಳ ಎಗ್ಗನ್ನು ಕಲೆಕ್ಟ್ ಮಾಡಲಿಕ್ಕೆ. ಬಟ್ ಮೀಡಿಯಾದವರು ತಪ್ಪಾಗಿ ಫ್ರಾಗ್ ಎಗ್ಸ್ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅವರು ಆಗ್ತಾರೆ ದ ಫ್ರಾಗ್ ಬಾಯ್ಸ್ ಆಫ್ ಸೌತ್ ಕೊರಿಯಾ. ಗೌರ್ಮೆಂಟ್ನ ಪಬ್ಲಿಕ್ನ ಇಷ್ಟೊಂದು ಎಫರ್ಟ್ ಇದ್ದರೂ ಕೂಡ ಆ ಫ್ರಾಗ್ ಬಾಯ್ಸ್ ಏನಾದರೂ ಅಂತ ಯಾರಿಗೂ ಗೊತ್ತಾಗಲ್ಲ ಅಂಟಿಲ್ 2002.